ದೇಶಾದ್ಯಂತ ಮಹಿಳೆಯರು ಭಾರತೀಯ ಕೊಟ್ಟಂತ ಈ ಗೌರವವನ್ನು ಜನರಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಮಾಧ್ಯಮದ ಮಿತ್ರರೊಂದಿಗೆ ಈ ಒಂದು ಪ್ರೆಸ್ ಮೀಟ್ ಮಾಡಿ ಜನರಿಗೆ ಒತ್ತು ಮಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ನಮಗೆ ತುಂಬಾ ಮಹಿಳೆಯರಿಗೆ ಖುಷಿಯಾಗಿದೆ. ಎಲ್ಲ ಕಡೆ ನೋಡಿದ್ರು ಕೂಡ ನಾವು ಮಹಿಳೆಯರು ಏನು ಎಷ್ಟೋ ವರ್ಷದಿಂದ ಅನೇಕ ಮಹಿಳೆಯರು ಇವತ್ತು ಉನ್ನತ ಸ್ಥಾನದಲ್ಲಿ ಬಹಳಷ್ಟು ಮಹಿಳೆಯರು ಇವತ್ತು ನಮ್ಮ ಪಾರ್ಟಿ ಅಂತಾನೆ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಅಂತಾನೆ ಅಲ್ಲ, ಬೇರೆ ಬೇರೆ ಪಕ್ಷದಲ್ಲಿದ್ದವರು ಕೂಡ ಪ್ರಧಾನಿಯ ಒಂದು ಸ್ಥಾನವನ್ನು ಅಲಂಕರಿಸಿದವರು ಮಹಿಳೆಯರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತು ಎಲ್ಲ ನಮ್ಮ ರಾಷ್ಟ್ರಪತಿ ಹುದ್ದೆಯಲ್ಲಿಯೂ ಕೂಡ ನಮ್ಮ ಮಹಿಳೆಯರು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಇವತ್ತು ಒಂದಿಲ್ಲ ಒಂದು ರೀತಿಯಲ್ಲಿ ಮಹಿಳೆಯರು ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇರಬೇಕಾದ್ರೆ ಅನೇಕ ವಿಷಯಗಳಲ್ಲಿ ಅನೇಕ ಯೋಜನೆಗಳಲ್ಲೂ ಕೂಡ ಮಹಿಳೆಯರ ಪಾಲುಗಾರಿಕೆ ದೊಡ್ಡದಾಗಿರುವುದರಿಂದ ಮೋದಿಜಿಯವರು ಮತ್ತು ಅಲ್ಲಿರುವಂತ ಎಲ್ಲ ಸಚಿವ ಸಂಪುಟದ ಎಲ್ಲ ನಾಯಕರು ಸೇರಿ ಇದೊಂದು ದೊಡ್ಡ ನಿರ್ಣಯ ಒಂದು ಮಾಡ್ತಾ ಇದ್ದಾರೆ. 33% ಅಂದ್ರೆ ಇವತ್ತೇನು ಕಡಿಮೆ ಅಲ್ಲ. ಅಂಗೀಕಾರ ಮಾಡ್ಲಿಕ್ಕೆ ಹೋದಾಗ ಯಾವುದೇ ಪಕ್ಷ ಅದಕ್ಕೆ ಸಹಕಾರ ನೀಡಿಲ್ಲ. ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿಕೊಂಡು ಇದ್ದವರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿಲ್ಲ. ಆದ್ರೆ ಇವತ್ತು ಕೂಡ ನಮ್ಗೆ ಬಹಳ ಮಹಿಳೆಯರಿಗೆ ಸಂತೋಷ ಕೊಡುವಂತ ವಿಷಯ ಮೋದಿಜಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮೆಲ್ಲ ಮಹಿಳೆಯರ ಪರವಾಗಿ, ಇಡೀ ರಾಜ್ಯದ ಮಹಿಳೆಯರ ಪರವಾಗಿ, ನಮ್ಮ ಕ್ಷೇತ್ರದ ಮಹಿಳೆಯರ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೋದಿಜಿಯವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ತಮ್ಮ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ.